ಹರೇ ರಾಮ ಎನ್ನುವುದು ಸಾಮಾನ್ಯವಾಗಿ ಮಹಾಮಂತ್ರ ಎಂದು ಕರೆಯಲ್ಪಡುವ ಅತ್ಯಂತ ಪ್ರಸಿದ್ಧ ವೈಷ್ಣವ ಜಪಮಂತ್ರವಾಗಿದೆ. ಇದನ್ನು ಹರೇ ಕೃಷ್ಣ ಮಹಾಮಂತ್ರ ಎಂದು ಕೂಡ ಹೇಳುತ್ತಾರೆ. ಶ್ಲೋಕ ಅಥವಾ ಮಂತ್ರ: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಹಾಮಂತ್ರವು ಭಗವಂತನ ಪವಿತ್ರ ನಾಮಸ್ಮರಣೆಯ ಮೂಲಕ ಮಾನವನ ಮನಸ್ಸನ್ನು ಶುದ್ಧಗೊಳಿಸಿ ಭಕ್ತಿಯನ್ನು ಬೆಳಗಿಸುವ ಶಕ್ತಿಯುಳ್ಳ ಅತ್ಯಂತ ಸರಳವಾದರೂ ಅತ್ಯಂತ ಮಹತ್ತಾದ ಮಂತ್ರವಾಗಿದೆ. ಕಲಿಯುಗದಲ್ಲಿ ಮುಕ್ತಿ ಪಡೆಯಲು ಶ್ರೇಷ್ಠವಾದ ಸಾಧನವೆಂದು ಶಾಸ್ತ್ರಗಳು ಈ ನಾಮಸ್ಮರಣೆಯನ್ನು ಬೋಧಿಸುತ್ತವೆ. ಈ ಮಂತ್ರದಲ್ಲಿ 3 ದಿವ್ಯನಾಮಗಳು ಬರುತ್ತವೆ: ಹರೇ, ರಾಮ, ಕೃಷ್ಣ. ಮೊದಲು ಹರೇ ಎಂಬ ಪದದ ಅರ್ಥವನ್ನು ನೋಡೋಣ. ಹರೇ ಎಂದರೆ ಭಗವಂತನ ಶಕ್ತಿ ಸ್ವರೂಪಿಣಿಯಾದ ಲಕ್ಷ್ಮೀದೇವಿ ಅಥವಾ ರಾಧಾದೇವಿಯನ್ನು ಸೂಚಿಸುವ ಪದ. ಹರತಿ ಇತಿ ಹರಿಹಿ ಅಂದರೆ ನಮ್ಮ ಪಾಪ, ದುಃಖ, ಅಜ್ಞಾನಗಳನ್ನು ದೂರ ಮಾಡುವ ಶಕ್ತಿಯಿರುವವನು ಹರಿ. ಆ ಹರಿಯ ಶಕ್ತಿಯನ್ನು ಕರೆಯುವ ಪದವೇ ಹರೇ. ಭಕ್ತನು ದೇವಿಯ ಮೂಲಕ ಭಗವಂತನ ಕೃಪೆಯನ್ನು ಬೇಡಿಕೊಳ್ಳುವ ಭಾವವೇ ಇಲ್ಲಿ ಅಡಗಿದೆ. ರಾಮ ಎಂಬ ನಾಮವು ಆನಂದ ಸ್ವರೂಪನಾದ ಪರಮಾತ್ಮನನ್ನು ಸೂಚಿಸುತ್ತದೆ. ರಮಯತಿ ಇತಿ ರಾಮಃ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಆನಂದವನ್ನು ಉಂಟುಮಾಡುವವನು ರಾಮ. ಇದು ಅಯೋಧ್ಯೆಯ ಶ್ರೀರಾಮನನ್ನೂ ಸೂಚಿಸಬಹುದು. ಜೊತೆಗೆ ಸರ್ವವ್ಯಾಪಿಯಾದ ಪರಬ್ರಹ್ಮನ ಆನಂದ ಸ್ವರೂಪಕ್ಕೂ ಈ ನಾಮ ಅನ್ವಯಿಸುತ್ತದೆ. ಭಕ್ತನ ಹೃದಯದಲ್ಲಿ ಶಾಂತಿ, ಧೈರ್ಯ ಮತ್ತು ಸತ್ಯನಿಷ್ಠೆಯನ್ನು ಸ್ಥಾಪಿಸುವ ಶಕ್ತಿ ರಾಮನಾಮಕ್ಕೆ ಇದೆ. ಕೃಷ್ಣ ಎಂಬ ನಾಮದ ಅರ್ಥ ಅತ್ಯಂತ ವಿಶಾಲವಾಗಿದೆ. ಕೃಷ್ ಧಾತುವಿಗೆ ನ ಪ್ರತ್ಯಯ ಸೇರಿ ಕೃಷ್ಣ ಎಂಬ ನಾಮ ಉಂಟಾಗಿದೆ. ಅಂದರೆ ಎಲ್ಲರನ್ನೂ ಆಕರ್ಷಿಸುವವನು ಕೃಷ್ಣ. ಜ್ಞಾನ, ಪ್ರೀತಿ, ಲೀಲಾ ಮತ್ತು ಕರುಣೆಯಿಂದ ಭಕ್ತರನ್ನು ತನ್ನ ಕಡೆಗೆ ಸೆಳೆಯುವ ಪರಮಾತ್ಮನೇ ಕೃಷ್ಣ. ಕೃಷ್ಣನಾಮವು ಭಕ್ತಿಯಲ್ಲಿ ಲೀನವಾಗುವ ಶಕ್ತಿಯನ್ನು ಉಂಟುಮಾಡುತ್ತದೆ. ಈ ಮಂತ್ರದಲ್ಲಿ ಹರೇ ರಾಮ 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 ಹರೇ ಹರೇ ಎಂದು ರಾಮನಾಮವನ್ನು ಮೊದಲು ಉಚ್ಚರಿಸಿ ನಂತರ ಹರೇ ಕೃಷ್ಣ 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 ಹರೇ ಹರೇ ಎಂದು ಕೃಷ್ಣನಾಮವನ್ನು ಜಪಿಸುತ್ತೇವೆ. ಇದರಿಂದ ಭಗವಂತನ ಶಕ್ತಿ ಮತ್ತು ಸ್ವರೂಪ ಎರಡನ್ನೂ ಒಂದೇ ಸಮಯದಲ್ಲಿ ಸ್ಮರಿಸುತ್ತೇವೆ. ಈ ಮಂತ್ರದ ವಿಶೇಷತೆಯೆಂದರೆ ಇದಕ್ಕೆ ಯಾವುದೇ ಕಠಿಣ ನಿಯಮಗಳಿಲ್ಲ. ಸಮಯ, ಸ್ಥಳ, ಸ್ಥಿತಿ ಎಂಬ ಭೇದವಿಲ್ಲದೆ ಯಾರಾದರೂ ಜಪಿಸಬಹುದು. ಶುದ್ಧ ಮನಸ್ಸಿನಿಂದ ಭಗವಂತನ ಮೇಲೆ ನಂಬಿಕೆಯಿಂದ ಜಪ ಮಾಡಿದರೆ ಕ್ರಮೇಣ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ, ದುಷ್ಪ್ರವೃತ್ತಿಗಳು ದೂರವಾಗುತ್ತವೆ ಮತ್ತು ಭಕ್ತಿಭಾವ ಗಟ್ಟಿಯಾಗುತ್ತದೆ. ಈ ಮಹಾಮಂತ್ರವು ನಮ್ಮನ್ನು ಸಂಸಾರದ ಬಂಧನದಿಂದ ಬಿಡಿಸಿ ಭಗವಂತನ ಶರಣಾಗತಿಗೆ ಕರೆದುಕೊಂಡು ಹೋಗುತ್ತದೆ. ಅಹಂಕಾರ, ಆಸೆ, ಕ್ರೋಧ, ಲೋಭಗಳಂತಹ ದೋಷಗಳನ್ನು ನಿವಾರಿಸಿ ದಯೆ, ಶಾಂತಿ ಮತ್ತು ಪ್ರೇಮವನ್ನು ಬೆಳೆಸುತ್ತದೆ. ನಾಮಸ್ಮರಣೆಯ ಮೂಲಕ ದೇವರನ್ನು ಹತ್ತಿರ ಮಾಡಿಕೊಳ್ಳುವುದು ಈ ಮಂತ್ರದ ಪರಮ ಉದ್ದೇಶವಾಗಿದೆ. ಹೀಗಾಗಿ ಹರೇ ರಾಮ ಎಂಬ ಮಹಾಮಂತ್ರವು ಕೇವಲ ಶಬ್ದಗಳ ಸರಣಿಯಲ್ಲ, ಅದು ಭಕ್ತನ ಜೀವನವನ್ನು ಆಧ್ಯಾತ್ಮಿಕವಾಗಿ ಪರಿವರ್ತಿಸುವ ದಿವ್ಯ ಮಾರ್ಗವಾಗಿದೆ.